ಗಡಿ ಹಾಗೂ ಭಾಷೆ ವಿಚಾರದಲ್ಲಿ ಕಿರಿಕ್ ಮಾಡೋ ಮಹಾರಾಷ್ಟ್ರಕ್ಕೆ ಕರ್ನಾಟಕದ ನೆರವು ಬೇಕಿದೆ. ಕಾಡಾನೆಗಳ ಸೆರೆಗಾಗಿ ಕರ್ನಾಟಕದ ಅಧಿಕಾರಿಗಳ ಬಳಿ ಮಹಾರಾಷ್ಟ್ರ ಅಧಿಕಾರಿಗಳು ತರಬೇತಿ ನಡೆಸಿದ್ದು, ಈವರೆಗೂ 2 ಜಿಲ್ಲೆಗಳ ಬಹುಪಾಲು ವಾಣಿಜ್ಯ ಬೆಳೆ ಕಾಡಾನೆಗಳಿಂದ ಹಾನಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಕಾಡಾನೆಗಳ ಸೆರೆಗೆ ಮಹಾರಾಷ್ಟ್ರ ಅರಣ್ಯ ಇಲಾಖೆ ಸಿಬ್ಬಂದಿ ವಿಫಲವಾಗಿದ್ದು, ಕರ್ನಾಟಕದ ಖಾನಾಪುರ ಎಸಿಎಫ್ ಸುನೀತಾ ನಿಂಬರ್ಗಿ ನೇತೃತ್ವದಲ್ಲಿ ಮಹಾರಾಷ್ಟ್ರ ಅಧಿಕಾರಿಗಳು ತರಬೇತಿ ಪಡೆದಿದ್ದಾರೆ. 2015ರಲ್ಲೂ ಮಹಾರಾಷ್ಟ್ರ ಕಾಡಾನೆಗಳ ಸೆರೆಗೆ ಕರ್ನಾಟಕದ ನೆರವು ಕೇಳಿತ್ತು. ಈಗ ಮತ್ತೊಮ್ಮೆ ಕರ್ನಾಟಕದ ಅಧಿಕಾರಿಗಳಿಗೆ ಮಹಾರಾಷ್ಟ್ರ ಅರಣ್ಯ ಇಲಾಖೆ ಮೊರೆ ಹೋಗಿದೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ಕುಸಿತ ಆಗಿದ್ದು, ಮಾರಾಟಗಾರರು ಕಂಗಾಲಾಗಿದ್ದಾರೆ. ಹೊರ ರಾಜ್ಯಗಳ ವರ್ತಕರಿಂದ ಟೊಮೆಟೊಗೆ ಬೇಡಿಕೆ ಕಡಿಮೆ ಹಿನ್ನೆಲೆ 15 ಕೆಜಿ ಬಾಕ್ಸ್ ಟೊಮೆಟೊಗೆ 100 ರಿಂದ 200 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ರೈತನಿಗೆ ಕೆಜಿ ಟೊಮೆಟೊಗೆ 6 ರಿಂದ 13 ರೂಪಾಯಿ ಮಾತ್ರ ಸಿಗ್ತಾ ಇದ್ದು, ಚಿಲ್ಲರೆ ಮಾರುಕಟ್ಟೆಯಲ್ಲಿ 10 ರಿಂದ 15 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಚಿತ್ರದುರ್ಗ, ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರದಿಂದಲೇ 90% ಟೊಮೆಟೊ ಬರ್ತಿದ್ದು, 10% ಟೊಮೆಟೊ ಮಾತ್ರ ಕೋಲಾರದ್ದು ಎನ್ನಲಾಗಿದೆ. ಉತ್ತರ ಪ್ರದೇಶ, ಗುಜರಾತ್, ಒಡಿಶಾದಲ್ಲಿ ಹೆಚ್ಚು ಟೊಮೆಟೊ ಬೆಳೀತಾ ಇರೋ ಹಿನ್ನೆಲೆ ಅಲ್ಲಿಂದಲೇ ತಮಿಳುನಾಡಿಗೆ ಬಹಳ ಕಡಿಮೆ ದರದಲ್ಲಿ ಪೂರೈಕೆಯಾಗ್ತಾ ಇದೆ. ಬೀದರ್ನಲ್ಲಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ವ್ಯಕ್ತಿಗೆ ಕಠಿಣ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಔರಾದ್ನ ಸಂತಪುರ ನಿವಾಸಿಯಾಗಿರೋ ಸಂತೋಷ್ ಬಸಪ್ಪಗೆ ಜೀವಾವಧಿ ಶಿಕ್ಷೆ ನೀಡಿ ಜಿಲ್ಲಾ ಕೋರ್ಟ್ ಆದೇಶಿಸಿದೆ. ಶಿಕ್ಷೆಯ ಜೊತೆಗೆ ಸಂತೋಷ್ಗೆ 1 ಲಕ್ಷ ದಂಡ, ವೈದ್ಯ ಡಾಕ್ಟರ್ ವೈಜಿನಾಥ್ಗೆ 20,000 ರೂಪಾಯಿ ದಂಡ ವಿಧಿಸಿ ಕೋರ್ಟ್ ಆದೇಶ ನೀಡಿದೆ. ಸಂತೋಷ್ ಮೇತ್ರೆ ಎಂಬಾತ ಬಾಲಕಿಯನ್ನ ಮದುವೆ ಆಗುವುದಾಗಿ ನಂಬಿಸಿ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ನಿರಂತರ ಅತ್ಯಾಚಾರದಿಂದ ಗರ್ಭಿಣಿಯಾಗಿದ್ದ ಬಾಲಕಿಯನ್ನ ಗರ್ಭಪಾತ ಮಾಡಿಸಿದ್ದ. ಸಂತೋಷ್ಗೆ ಡಾಕ್ಟರ್ ವೈಜಿನಾಥ್ ಬಿರಾದರ್ ಸಹಕರಿಸಿ ಗರ್ಭಪಾತ ಮಾಡಿ ಸಾಕ್ಷ್ಯನಾಶ ಮಾಡಿದ್ರು. ಹೀಗಾಗಿ ವೈಜಿನಾಥ್ ಬಿರಾದರ್ಗೆ 5 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಕೊಪ್ಪಳದಲ್ಲಿ ವಿದೇಶಿ ಪ್ರವಾಸಿಗರ ಮೇಲೆ ಪುಂಡರು ಹಲ್ಲೆ ನಡೆಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ಕಿಡಿಗೇಡಿಗಳು ದರ್ಪ ತೋರಿದ್ದಾರೆ. ಕಳೆದ ರಾತ್ರಿ ಸಾಣಾಪುರ ಕೆರೆ ಬಳಿ ಇರೋ ಎಡದಂಡೆ ಕಾಲುವೆ ಬಳಿ ಘಟನೆ ನಡೆದಿದೆ. ಇಸ್ರೇಲ್, ಜರ್ಮನಿ ದೇಶದ 2, ಮಹಾರಾಷ್ಟ್ರ, ಒಡಿಶಾದ 2 ಮೇಲೆ ಹಲ್ಲೆ ಆಗಿದೆ. ಬೈಕ್ ಮೇಲೆ ಬಂದಿದ್ದ 3 ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ. ರಾತ್ರಿ 11 ಗಂಟೆ ಸಮಯದಲ್ಲಿ ಪ್ರವಾಸಿಗರು ಎಡದಂಡೆ ಕಾಲುವೆ ಮೇಲೆ ಗಿಟಾರ್ ಬಾರಿಸ್ತಾ ಕೂತಿದ್ರು. ಇದೇ ವೇಳೆ ಬೈಕ್ನಲ್ಲಿ ಬಂದ 3 ಪುಂಡರು ಕಿರಿಕ್ ತೆಗೆದು ವಿದೇಶಿಗರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಗಾಯಾಳುಗಳು ಗಂಗಾವತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.